ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಹಣ ನಮ್ಮ ಹತ್ರ ಇರ್ಬೋದು, ಆದರೆ ನಮ್ಮ ಬಳಕೆಗೆ ಬಳಸ್ಕೊಳ್ಳೋದಕ್ಕಿನ್ನ ನಂತರ ಹಣವನ್ನು ಇನ್ನೊಬ್ಬರ ಬಳಕೆಗೆ ಒಳ್ಳೆಯದಕ್ಕೆ ಬಳಸಿದರೆ ಅದರ ಮೌಲ್ಯ ಹೆಚ್ಚುತ್ತದೆ. ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಬಳಸಿದ್ರೆ ಇನ್ನೂ ಅದರ ಮೌಲ್ಯ ಹೆಚ್ಚಾಗತ್ತೆ ಅಂತ ಹಿರಿಯವರು ತಿಳಿಸಿದ್ದಾರೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಋಷಿ ಪರಂಪರೆ ಬಗ್ಗೆ ತಿಳ್ಕೊಳ್ಳೋಣ. ಋಷಿ ಎನ್ನುತ್ತಿದ್ದಂತೆ ಕಾಡಿನ ಯಾವುದೋ ಮೂಲೆಯಲ್ಲಿ ಕಾಷಾಯ ವಸ್ತ್ರಧಾರಿಯಾಗಿ ಕಟ್ಟಿದ ಶಿಕೆ ನೀಳವಾದ ಗಡ್ಡವನ್ನು ಬಿಟ್ಟಿರುವ ಕೈಯಲ್ಲಿ ಕಮಂಡಲವನ್ನು ಧರಿಸಿರುವ ವ್ಯಕ್ತಿಯ ಚಿತ್ರವನ್ನು ನಮ್ಮ ಕಣ್ಣು ಮುಂದೆ ಬರುತ್ತದೆ. ಋಷಿಯಾಗಲು ಇದಿಷ್ಟೇ ಅಂಕಗಳನ್ನು ಸಾಕಾಗದು. ಒಂದು ನಿರ್ದಿಷ್ಟ ವಿಷಯದ ಕುರಿತಾಗಿ ಆಳವಾದ ಜ್ಞಾನವನ್ನು ಪಡೆಯಲು ಅಹರ್ನಿಶಿ ಅವಿರತ ಪ್ರಯತ್ನ ತಪಸ್ಸು ಮಾಡುತ್ತಾ ಸತ್ಯವನ್ನು ಅರಿತವನನ್ನು ಋಷಿ ಎನ್ನಬಹುದು. ಲೋಕದ ಹಿತಕ್ಕಾಗಿ ಸಮಯಗಳೆನ್ನದೇ ಶ್ರಮಿಸುವವರೇ ಋಷಿಗಳು. ಅವರು ಇಂದೂ ಇದ್ದರೂ ಈಗಲೂ ಇದ್ದಾರೆ, ಮುಂದೆ ಇರುತ್ತಾರೆ. ಈಗಿನ ವಿಜ್ಞಾನಿಗಳು ಒಂದರ್ಥದಲ್ಲಿ ಋಷಿಗಳೇ. ಇಂದಿನ ಕಾಲದ ಋಷಿಗಳು ವಿಜ್ಞಾನಿಗಳು ಹೌದು. ಇದಕ್ಕೆ ಜಾತಿ, ವರ್ಣ, ದೇಶ, ಭಾಷೆಯ ಲೆಕ್ಕಾಚಾರ ಮಾಡಬಾರದು. ಭಾರತದಲ್ಲಿ ಋಷಿ ಎಂಬ ಪದದ ಮೂಲಕ ಒಂದು ಪರಂಪರೆ ಅವ್ಯಾಹತವಾಗಿ ಬೆಳೆದು ಬಂದಿರುವುದರಿಂದ ಅವರ ಮಹತ್ವ, ಕೊಡುಗೆಯನ್ನು ನಾವು ಅರಿಯಬೇಕಾಗಿದೆ. ಭಾರತದ ಋಷಿಗಳನ್ನು 7 ರೀತಿಯಲ್ಲಿ ವಿಂಗಡಿಸಲಾಗಿದೆ. ಅವರವರ ಗುಣ ಸಾಧನೆಗಳೇ ಈ ವಿಂಗಡಣೆಗಳಿಗೆ ಆಧಾರ ಆಗಿದೆ. ಬ್ರಹ್ಮರ್ಷಿ, ದೇವರ್ಷಿ, ಮಹರ್ಷಿ, ಪರಮರ್ಷಿ, ಕಾಂಡರ್ಷಿ, ಶ್ರುತಿರ್ಷಿ, ರಾಜರ್ಷಿ. ಹೀಗೆ ವೇದ, ಉಪನಿಷತ್ತು, ಕಾವ್ಯ, ಪುರಾಣ, ಆಗಮ ಮತ್ತು ಶಾಸ್ತ್ರ ಗ್ರಂಥಗಳಲ್ಲಿ ಋಷಿಗಳನ್ನು ವಿಭಾಗಿಸಲಾಗಿದೆ. ಬ್ರಹ್ಮರ್ಷಿ ಬ್ರಹ್ಮಾಂಡದ ಕುರಿತು ಸಂಪೂರ್ಣ ಆತ್ಮಜ್ಞಾನವನ್ನು ಪಡೆದವನು. ದೇವರ್ಷಿ ಪ್ರಾಪಂಚಿಕ ಮತ್ತು ಆತ್ಮ ವಿಷಯಗಳೆರಡರಲ್ಲೂ ಪೂರ್ಣ ಜ್ಞಾನವನ್ನು ಹೊಂದಿ ಬ್ರಹ್ಮಾಂಡ ಒಳಿತಿಗಾಗಿ ಶ್ರಮಿಸುವವರು. ಇವರು ದೇವತೆಗಳಿಗೂ ಸಲಹೆಗಾರರು. ಮಹರ್ಷಿ ಜಗತ್ತಿನ ಕುರಿತು ಮಹತ್ತಾದ ಜ್ಞಾನವನ್ನು ಪಡೆದವನು. ಪರಮರ್ಷಿ ಭಗವಂತ, ಜೀವ, ಜಗತ್ತಿನ ಕುರಿತಾದ ಪರಜ್ಞಾನವನ್ನು ಹೊಂದಿದವನು. ಕಾಂಡರ್ಷಿ ವೇದಗಳಲ್ಲಿ ಬರುವ ಯಜ್ಞಕ್ರಿಯೆಗಳಲ್ಲಿ ಕರ್ಮಕಾಂಡಗಳನ್ನು ಅಧ್ಯಯನ ಮಾಡಿದವನು. ಶ್ರುತಿರ್ಷಿ ವೇದಗಳನ್ನು ಸಂಪೂರ್ಣವಾಗಿ ತಿಳಿದವನು. ರಾಜರ್ಷಿ ಪ್ರಾಪಂಚಿಕವಾಗಿ ಒಂದು ರಾಜ್ಯದ ಪೂರ್ಣ ಹೊಣೆಯನ್ನು ಹೊತ್ತು ರಾಜ್ಯಭಾರ ಮಾಡುತ್ತಾ ಒಳಗೆ ಋಷಿಯಂತೆ ತಪೋನಿರತವಾಗಿ ಸಮಾಜದಲ್ಲಿ ಜೀವನ ನಡೆಸುವವನು. 4 ಯುಗಗಳು ಸೇರಿ ಒಂದು ಚತುರ್ಯುಗ. ಇಂತಹ 71 ಚತುರ್ಯುಗಗಳು ಸೇರಿ ಒಂದು ಮನ್ವಂತರ. ಒಟ್ಟು 14 ಮನ್ವಂತರಗಳು. ಪ್ರತಿ ಮನ್ವಂತರಕ್ಕೂ 7 ಜನ ಋಷಿಗಳಿರುತ್ತಾರೆ. ಅವರನ್ನು ಸಪ್ತರ್ಷಿಗಳೆಂದು ಕರೆಯುತ್ತಾರೆ. ಇವರು ಸದಾ ವಿಶ್ವದ ಒಳಿತಿಗಾಗಿ ಶ್ರಮಿಸುತ್ತಿದ್ದಾರೆ ಎಂಬ ನಂಬಿಕೆ ಇದೆ. ಖಗೋಳ ವಿಜ್ಞಾನಿಗಳು ಸಪ್ತರ್ಷಿ ಮಂಡಲವನ್ನು ಆಗಸದಲ್ಲಿ ತೋರಿಸುವುದು ಉಂಟು. ಸ್ವಯಂಭುವ ಮನ್ವಂತರದ ಸಪ್ತ ಋಷಿಗಳು. ಪ್ರತಿ ಮನ್ವಂತರದಲ್ಲೂ ಸಪ್ತ ಋಷಿಗಳು ಬದಲಾಗುತ್ತಾರೆ. ಗರುಡ ಪುರಾಣದಲ್ಲಿ ಉಲ್ಲೇಖಿಸಿದಂತೆ ಸ್ವಯಂಭವ ಮನ್ವಂತರದ ಸಪ್ತ ಋಷಿಗಳು ಇವರು: ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು ಮತ್ತು ವಸಿಷ್ಠ. ಪ್ರಸ್ತುತ ನಡೆಯುತ್ತಿರುವುದು ವೈವಸ್ವತ ಮನ್ವಂತರ. ವೈವಸ್ವತ ಮನ್ವಂತರದಲ್ಲಿ ಸಪ್ತರ್ಷಿಗಳ ಉಲ್ಲೇಖ ಕೆಳಗಿನಂತಿದೆ: ವಸಿಷ್ಠ, ಕಶ್ಯಪ, ಅತ್ರಿ, ಜಮದಗ್ನಿ, ಗೌತಮ, ವಿಶ್ವಾಮಿತ್ರ, ಭಾರದ್ವಾಜ. ಒಟ್ಟು 14 ಮನ್ವಂತರಗಳು ಸೇರಿ ಒಂದು ಕಲ್ಪವಾಗುತ್ತದೆ. ಹೀಗೆ ನೋಡಿದರೆ ವೈವಸ್ವತ ಮನ್ವಂತರ ಇದುವರೆಗೆ ಎಷ್ಟು ಬಾರಿ ಬಂದಿದೆಯೋ ಯಾರಿಗೆ ಗೊತ್ತು. ಹಾಗಾಗಿ ನಿಖರವಾಗಿ ಈ ಕಾಲಮಾನದಲ್ಲಿ ಇವರೇ ಸಪ್ತಋಷಿಗಳು ಎನ್ನಲು ಸಾಧ್ಯವಿಲ್ಲ. ಅದೇನೇ ಇರಲಿ, ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಒಮ್ಮೆ ಅವಲೋಕಿಸಿದಾದ ಋಷಿಗಳು ಕೊಡುಗೆ ನಮ್ಮ ಅರಿವಿಗೆ ಬರುತ್ತದೆ. ದಕ್ಷಿಣ ಭಾರತಕ್ಕೆ ಅಗಸ್ತ್ಯ ಮಹರ್ಷಿಗಳ ಕೊಡುಗೆಯನ್ನು ಯಾರೂ ಮರೆಯುವಂತಿಲ್ಲ. ವೇದದಲ್ಲಿ ಚವನ ಚರಕಾದಿಗಳು, ಆತ್ಮಜ್ಞಾನದಲ್ಲಿ ನಚಿಕೇತ ನಾರದಾದಿಗಳು, ಕಾವ್ಯದಲ್ಲಿ ವ್ಯಾಸ ವಾಲ್ಮೀಕಿಗಳು. ಹೀಗೆ ಹೇಳ ಹೊರಟಿದೆ ಒಂದು ದೊಡ್ಡ ಸರದಿಯೇ ನಿಲ್ಲುತ್ತದೆ. ವೇದದ ಭಾಷೆ ತುಂಬ ಕ್ಲಿಷ್ಟ. ಅದನ್ನು ಜನಸಾಮಾನ್ಯರು ನೇರವಾಗಿ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಹಾಗಾಗಿ ವೇದಗಳಲ್ಲಿ ಪೂರಕವಾಗಿ ವೇದಾರ್ಥ ಚಿಂತನೆ ನಡೆಯಬೇಕು ಎನ್ನುವ ಉದ್ದೇಶದಿಂದ ವೇದವ್ಯಾಸರು ವೇದಗಳಿಗೆ ಅನ್ವಯವಾಗಿ ಇತಿಹಾಸ ಪುರಾಣಗಳನ್ನು ರಚಿಸಿದ್ದಾರೆ. ಗೊತ್ತಾಯ್ತಾ? ಅದರಿಂದ ನಾವು ಬೇಕಾದಷ್ಟಿದೆ. ಇದರ ಬಗ್ಗೆ ಶ್ರೀ ಎನ್ ಪೂಜಾರಿ ಎನ್ನೋರು ಅದನ್ನು ಕಳಿಸಿದ್ರು. ಅವರಿಗೆ ಇದನ್ನು ನಾವು ಎಲ್ಲರೂ ತಿಳ್ಕೋಬೇಕಾದ್ದು ಭಾಳ ಇದೆ. ಋಷಿಗಳ ಪರಂಪರೆ ಭಾಳ ದೊಡ್ಡದು. ಅವರು ನಮ್ಮ ಭಾರತ ದೇಶಕ್ಕೆ, ನಮ್ಮ ಇದಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 29/9/2025 ಸೋಮವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ,
ಆಶ್ವಯುಜ ಮಾಸ ಶರದೃತು ಶುಕ್ಲಪಕ್ಷ. ತಿಥಿ ಸಪ್ತಮಿ ಹಗಲು 11:44. ನಕ್ಷತ್ರ ಮೂಲ ರಾತ್ರಿ 2:55. ಮಳೆ ಹಸ್ತ 1ನೇ ಪಾದ. ಇವತ್ತು ಸರಸ್ವತ್ಯಾವಾಹನ ಕಾಳರಾತ್ರಿ. ಸರಸ್ವತಿ ಪೂಜೆ ಇದೆ. ಸರಸ್ವತಿ ಪೂಜೆ ಇರೋದ್ರಿಂದ ಶಾರದಾದೇವಿಗೆ ಮನೆಯಲ್ಲಿ ಪೂಜೆ ಮಾಡಿ ನವರಾತ್ರಿ ನಡೀತಿರೋದ್ರಿಂದ ರಾಹುಕಾಲ 7:43 9:13, ಗುಳಿಕ ಕಾಲ 1:44 3:14, ಯಮಗಂಟ ಕಾಲ 10:43 12:13 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ತಿರೋರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲರಿಗೂ ಶುಭಕಾಮನೆಗಳು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು ಆರೋಗ್ಯ ಆಯುಷ್ಯ ಎಲ್ಲ ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮಸ್ಕಾರಗಳು. ದಿನಾಂಕ 30/9/2025 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಆಶ್ವಯುಜ ಮಾಸ, ಶರದೃತು ಶುಕ್ಲಪಕ್ಷ. ತಿಥಿ ಅಷ್ಟಮಿ ಹಗಲು 1:06. ನಕ್ಷತ್ರ ಪೂರ್ವಭಾದ್ರ ರಾತ್ರಿ 4:36. ಮಳೆ ಹಸ್ತ 1ನೇ ಪಾದ. ಇವತ್ತು ದುರ್ಗಾಷ್ಟಮಿ ಇದೆ. ದುರ್ಗಾದೇವಿ ಮನೆಯಲ್ಲಿ ನವರಾತ್ರಿ ನಡೀತಿರೋದ್ರಿಂದ ಪೂಜೆ ಮಾಡಿ ಭಾಳ ಒಳ್ಳೆಯದಾಗತ್ತೆ. ರಾಹುಕಾಲ 3:13 4:43, ಗುಳಿಕ ಕಾಲ 12:13 1:43, ಯಮಗಂಟ ಕಾಲ 9:13 10:43 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ಯದ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.